ಎಲ್ಲರಿಗೂ ಅರ್ಜಿ ಹಾಕ್ಲಿಕ್ಕೆ ಬರ್ತದೆ, ಕಾಗದ ಇದೆ, ಪೆನ್ ಇದೆ. ಎಲ್ಲರೂ ಅದೇ ಪ್ರಯತ್ನ ಮಾಡಿದರೆ ಎಲ್ಲರ ಮನೆ ಹೊಡಿಲಿಕ್ಕೆ ಈ ತಹಶೀಲ್ದಾರ್ ಹತ್ರ ಸಾಧ್ಯ ಉಂಟಂತ. ಉಡುಪಿಯಲ್ಲಿ ಜೆಸಿಬಿ ಘರ್ಜನೆ ಕೇಳಿದೆ. ಹೆಂಗುಂಜೆ ಎಂಬ ಪುಟ್ಟ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದ 6 ಕುಟುಂಬವನ್ನು ಒಕ್ಕಲೆಬ್ಬಿಸಲಾಗಿದೆ. ಕ್ಯಾನ್ಸರ್ ಪೀಡಿತ ಬಿಜೆಪಿ ಕಾರ್ಯಕರ್ತನ ಮನೆ ಡೆಮಾಲಿಷ್ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಕೋಪಗೊಂಡಿದ್ದಾರೆ. ಬಡವರಿಗೊಂದು ಶ್ರೀಮಂತರಿಗೊಂದು ಕಾನೂನು ಇದೆಯಾ ಎಂದು ಸ್ಥಳೀಯರು ಕೇಳುತ್ತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 48,094 ಸಿ ಮತ್ತು 94 ಸಿಸಿಗೆ ಅರ್ಜಿ ಕೊಟ್ಟವರಿದ್ದಾರೆ. 48,000. ಅದರಲ್ಲಿ 38,000 ಅರ್ಜಿಗಳು ಬಾಕಿ ಇದೆ. ಅಂದಾಜು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, 5-10 ಹೆಚ್ಚು. 38,000 ಅರ್ಜಿಗಳು ವಿಲೇವಾರಿ ಆಗಿಲ್ಲ. ಕೆಲವು ವಿಲೆ ಇಟ್ಟಿದ್ದಾರೆ, ಕೆಲವು ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ಅವರೆಲ್ಲರೂ ಮನೆ ಕಟ್ಕೊಂಡಿದ್ದಾರೆ, ಕರೆಂಟ್ ಇದೆ, ರೇಷನ್ ಕಾರ್ಡ್ ಇದೆ, ಬೇರೆ ಬೇರೆ ಕಾರಣಗಳಿದೆ. ಅದನ್ನು ಮುಟ್ಟುವ ಅವಶ್ಯಕತೆಗಳು ಕೂಡ ಇರಲಿಲ್ಲ. ಅಂತಹದ್ದು ಒಂದರಲ್ಲಿ 38,000ದಲ್ಲಿ ಬೆಳ್ಳನಾಯಕರ ಮನೆ ಕೂಡ ಒಂದು. ಇದು ಕರೆಂಟ್ ಕೊಡಲಾಗಿದೆ, ಅವ್ರಿಗೆ ಆಧಾರ್ ಚೀಟಿ ಇದೆ, ಎಲ್ಲ ಇದೆ. ಇರ್ಬೋದು, ಬೇರೆ ಯಾರು ದೂರು ಕೊಟ್ಟಿರ್ಬೋದು. ಈ ಯಾವ್ದಾದ್ರು ಕಾರಣಗಳು ಲೋಕಾಯುಕ್ತರು ಇನ್ನೊಬ್ಬರ ಮತ್ತೊಬ್ಬರು ನೋಟಿಸ್ ಕೊಟ್ಟಿರ್ಬೋದು. ನಾವು ಅವ್ರಿಗೆ ಹೇಳಿದೆವು, ಇದಕ್ಕೆ ಪರಿಹಾರ ಇರೋದು ಹೈಕೋರ್ಟಿಂದ ಸ್ಟೇ ತರೋದು. ನಿಮಗೂ ಸಮಸ್ಯೆ ಇಲ್ಲ, ನಮಗೂ ಸಮಸ್ಯೆ ಇಲ್ಲ. ಹೈಕೋರ್ಟ್ ಸ್ಟೇ ತರಲಿಕ್ಕೆ ಇವತ್ತು ಯಾರೋ ವಕೀಲರಿಗೆ 50,000 1 ಲಕ್ಷ ಕೊಡುವಷ್ಟು ಬೆಳ್ಳಾಯಕನ ಕೈಲಿಲ್ಲ. ಅದಕ್ಕೋಸ್ಕರ ನಾವು ಸಂಗ್ರಹ ಮಾಡಿ ಕೊಡುವಷ್ಟು ಸಮಯ ಒಂದು ವಾರ ಅವಕಾಶ ಕೊಡಿ ಅಂತೇಳಿ ನಾನು ತಹಶೀಲ್ದಾರಿಗೆ ಹೇಳಿದ್ದೆ, ಜಿಲ್ಲಾಧಿಕಾರಿಯವರ ಮೂಲಕ ಜಿಲ್ಲಾಡಳಿತಕ್ಕೂ ಹೇಳಿದ್ದೆ. MLA ಅವರು ಅದೇ ಮಾತನ್ನು ಹೇಳಿದ್ದಾರೆ. ಆದ್ರೆ ಇವತ್ತು ಬೆಳಿಗ್ಗೆ ದಿಢೀರಾಗಿ ಬಂದು ಮತ್ತೆ ಹೊಡೆದು, ನೀವು JCB ಅವ್ರು ಕೊಡ್ಲಿಲ್ಲ, ಇವ್ರು ಕೊಡ್ಲಿಲ್ಲ, ಈ ಬಡವರ ಮನೆ ಮುರಿತೇನೆ ಅಂತ ಹೇಳಿದ್ರೆ ಯಾವ JCB ಅವರು ಬರೋದು ಕಷ್ಟ. ಯಾಕಂದ್ರೆ ಎಲ್ಲ ಮನುಷ್ಯರೇ, ಯಾರೋ ಮನೆಯಲ್ಲಿದ್ದಪ್ಪ ಗಂಡ ಹೆಂಡತಿ ತಾಯಿ ಮಕ್ಕಳ ಮನೆ ನಾವು ಹೊಡೆದಾಗ್ತೇವೆ, ನಮಗೆ JCB ಕೊಡಿ ಅಂದ್ರೆ ಬಹುತೇಕ ಎಲ್ಲರೂ ಬರೋದು ಕಷ್ಟ. ಆ ಕಾರಣಕ್ಕೆ ಯಾರು ಬರದೇ ಇರ್ಬೋದು. ನೀವು ವಿನಾಕಾರಣ ತೊಂದರೆ ಕೊಡಬೇಡಿ ಅಂತೇಳಿ ನಾವು ಅವ್ರ ಹತ್ರ ಒಂದು ನಾಗರಿಕ ಭಾಷೆಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆವು. ಅದು ಎಲ್ಲವನ್ನು ಮೀರಿ ಇವತ್ತು ಈ ರೀತಿ ಮಾಡಿದ್ದಾರೆ. ಇವತ್ತು 57ಗೆ 1,08,000 ಅರ್ಜಿಗಳು ಬಾಕಿ ಇದೆ. ಅದೆಲ್ಲವನ್ನು ಹೀಗೆ ಮುರಿತಾ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವೆಲ್ಲ ಹೇಳಿ ಆಯ್ತು ಅವರಿಗೆ. ಅಷ್ಟು ಮಾಡಿ ಮುಂದುವರಿದ್ರಿಂದ ಒಂದು ತಾಳ್ಮೆಗೊಂದು ಮಿತಿ ಇದೆ. ಯಾರಿಗಾದ್ರೂ ಕೂಡ ಒಂದು ತಾಳ್ಮೆಗೊಂದು ಮಿತಿ ಇದೆ. ಒಂದು ವೇಳೆ ಒಬ್ಬರದೊಬ್ಬರು ಮಾರಿದ್ದಾರೆ, ಅದಿದೆ ಇದಿದೆ, ಏನೇ ಆದ್ರೂ ಕೂಡ ಇವತ್ತೊಂದು ಗ್ರಾಮದಲ್ಲಿ ಎಷ್ಟೋ ಮನೆಯನ್ನು ಬಿಟ್ಟು ಹೋಗೋರಿದ್ದಾರೆ, ತಗೊಳ್ಳೋರಿದ್ದಾರೆ, ಕೊಡೋರಿದ್ದಾರೆ. ಆ ತಗೊಂಡವರು ಕೂಡ ಇವ್ರಿಗಿಂತ ಅಡ್ಬಡ್ಬೋದು. ಯಾರು ತಗೊಂಡೋದಿದ್ರೆ, ಯಾರಿಗಾರು ಕೊಟ್ಟದಿದ್ರೆ, ಇವ್ರ ಹತ್ರ ಮನೆ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗಿಂತ ಬಡವರು ಯಾರು ತಗೊಂಡಿರ್ಬೋದು. ಅದೊಂದು ಬದುಕು, ಅದನ್ನೇ ದೊಡ್ಡ ಅಪರಾಧ ಅಂತೇಳಿ ಅಲ್ಲ. ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ, ಇಷ್ಟು ಒಂದು ನಿಯಮ ಮೀರಿ ಅಥವಾ ಕಾನೂನು ಹೆಸರಲ್ಲಿ ಬಡವರ ಮನೆಯನ್ನು ಹೊಡೆದಾಕುವಂತ ಪರಿಸ್ಥಿತಿಗಳು ಬಂದಾಗ ನಾಗರಿಕ ಸಮಾಜ ಒಂದು ಸುಮ್ಮನೆ ಕೂತ್ಕೊಳ್ಳೋದು ನ್ಯಾಯ ಇಲ್ಲ. ಉಡುಪಿ ಜಿಲ್ಲೆಯ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಹೆಂಗುಂಜೆ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸಲಾದ ಅಕ್ರಮ ಕಟ್ಟಡಗಳ ವಿರುದ್ಧ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕ್ರಮದಿಂದ ಸುತ್ತಮುತ್ತಲಿನ ಇನ್ನಷ್ಟು ಮನೆಗಳಿಗೆ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಈ ನನಗೆ ತಿಳಿದ ಪ್ರಕಾರ ಒಂದು 30-40% ಹಳ್ಳಿ ಪ್ರದೇಶದಲ್ಲಿರುವ ಎಲ್ಲರ ಮನೆ ಇರುವುದು ಸರ್ಕಾರಿ ಜಾಗದಲ್ಲಿ. ಎಲ್ಲ ಮನೆಯನ್ನ ನಾಳೆ ಇಲ್ಲಿ ಯಾರು ಇದಕ್ಕೆ ಒತ್ತಡ ಹೇರಿದ್ದಾರೆ, ಹಾಗೆ ಒತ್ತಡ ಹೇರಿದವರಿಗೂ ಅವರ ಬುಡಕ್ಕೆ ಎಲ್ಲರೂ ಹೋಗ್ಬೋದು. ಇವತ್ತು ಯಾರು ಈ ಮನೆಯನ್ನ ತೆಗೆಸಬೇಕಂತೇಳಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಗೊತ್ತುಂಟು. ಯಾರು ಹೇರಿದ್ದಾರೆ, ಯಾರು ಪ್ರಯತ್ನ ಮಾಡಿದ್ದಾರೆ, ಎಲ್ಲರಿಗೂ, ನಿಮಗೂ, ಜನರಿಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ಆ ಒತ್ತಡ ಹೇರಿದವರ ಕಡೆಯವರದ್ದು ಮನೆ ಇವತ್ತು ಸರ್ಕಾರಿ ಜಾಗದಲ್ಲಿ ಇದೆ. ಎಷ್ಟೋ ಜನರದ್ದು ಉಂಟು, ಸರ್ಕಾರಿ ಜಾಗದಲ್ಲಿ ಉಂಟು. ಅದನ್ನೆಲ್ಲ ಎಲ್ಲರಿಗೂ ಅರ್ಜಿ ಹಾಕ್ಲಿಕ್ಕೆ ಬರ್ತದೆ, ಕಾಗದ ಇದೆ, ಪೆನ್ ಇದೆ. ಎಲ್ಲರೂ ಅದೇ ಪ್ರಯತ್ನ ಮಾಡಿದರೆ ಎಲ್ಲರ ಮನೆ ಹೊಡಿಲಿಕ್ಕೆ ಈ ತಹಶೀಲ್ದಾರ್ ಹತ್ರ ಸಾಧ್ಯ ಉಂಟು ಅಂತೇಳಿ. ಹಕ್ಕುಪತ್ರವಿಲ್ಲದೆ ಸರ್ಕಾರಿ ಜಾಗದಲ್ಲಿ ವಾಸಿಸುತ್ತಿದ್ದ ಹಿನ್ನೆಲೆಯಲ್ಲಿ ಮನೆಗಳನ್ನು ತೆರವುಗೊಳಿಸುವಂತೆ ಆದೇಶ ಬಂದಿದ್ದು, ಆರಂಭದಲ್ಲಿ JCB ಆಪರೇಟರ್ಗಳು ಮನೆ ಕೆಡವಲು ನಿರಾಕರಿಸಿದರು. ನಂತರ ತಹಶೀಲ್ದಾರ್ ಬೇರೆ ಕಡೆಯಿಂದ JCB ತರಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ನ್ಯಾಯಾಲಯದ ಆದೇಶ ಅನಿವಾರ್ಯ ಎಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಬೆಳಗ್ಗೆ ಮುಂಜಾನೆ 12ನೇ ತಾರೀಕು 12/1/2020 ಬೆಳಗ್ಗೆ 7 ಗಂಟೆಗೆ ನಾವು ಹೋಗ್ಬಿಟ್ಟು JCBಯನ್ನು ಖುದ್ದು ನಾನು JCB ಜೊತೆಗೆ ಜೀಪನ್ನು ತಗೊಂಡು ಹೋಗಿ ಮತ್ತೆ ಎಲ್ಲಿ ತೊಡೆ ಹೊಡ್ತಾರೆ ಅಂತೇಳಿ ಹೋಗ್ಬಿಟ್ಟು ಇದನ್ನೆಲ್ಲ ಮನೆಗಳನ್ನು ತೆರವುಗೊಳಿಸ್ತೀವಿ. ಇದರಲ್ಲಿ ಬೆಳ್ಳನಾಯಕ ಮತ್ತು ಬಿನ್ ಆನಂದ್ ನಾಯ್ಕ ಅವರ ಮನೆ. ಈ ಮಧ್ಯೆ ಇನ್ನೊಂದು ಘಟನೆ ನಡೀತದೆ. ನಮಗಲ್ಲಿ ಹೋದಾಗ ಗೊತ್ತಾಗುತ್ತೆ, ಬೆಳ್ಳನಾಯಕ ಸಮೇತ ಈ ಮನೆಯನ್ನು ಅಕ್ರಮವಾಗಿ ಸುಮಾರು 7 ಲಕ್ಷಕ್ಕೆ ಒಬ್ಬ ಲೇಡಿಗೆ, ಬಿಲ್ಲಾಡಿಯ ಒಬ್ಬ ಲೇಡಿಗೆ, ಪಾಪ ಅಮಾಯಕಿ, ಅವ್ರಿಗೇನೂ ಗೊತ್ತಿಲ್ಲ, ಅವರಿಗೆ ಅದನ್ನು ಮಾರಾಟ ಮಾಡಿರೋದು ನಮಗೆ ಒತ್ತುವರಿ ತೆರವು ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ.
ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದ ಆದೇಶದಂತೆ ಈ ಕಾರ್ಯಾಚರಣೆ ನಡೆದಿದ್ದು, ನಿರ್ಮಾಣ ಹಂತದಲ್ಲಿದ್ದ ಒಂದು ಕಟ್ಟಡ ಹಾಗೂ ವಾಸವಿಲ್ಲದ 5 ಶೆಡ್ಡುಗಳು ತೆರವುಗೊಳಿಸಲಾಗಿದೆ. ವಿಜಯ ಚೌಟ ಎಂಬುವರ ಸರ್ಕಾರಿ ಜಮೀನು ಮಾರಾಟ ಮಾಡಿದ್ದಾರೆಂಬ ಆರೋಪದ ಮೇಲೆ ದೂರು ದಾಖಲಾಗಿದ್ದು, ಅದರ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕುಂದಾಪುರ ಉಪವಿಭಾಗ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ಕಾನೂನು ಕ್ರಮಗಳು ಮುಂದುವರಿದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಹೇಗಿದೆ ಅಂದರೆ ಫುಲ್ ಫಾರೆಸ್ಟು, ಬಹಳ ಅತಿ ದೊಡ್ಡ ಮರಗಳು, ಎಲ್ಲ ದೊಡ್ಡ ಮರಗಳಿಂದ ಕೂಡಿದ ಪ್ರದೇಶವಾಗಿರ್ತದೆ. ಇಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ, ವಿಜಯ್ ಚೌಟ ಎಂಬ ವ್ಯಕ್ತಿ, ಭಾಳ ಪ್ರಭಾವಿ ವ್ಯಕ್ತಿ, ಏನು ಮಾಡ್ತಾನೆ, ಈ ಸರ್ಕಾರಿ ಜಾಗನ ಅನಧಿಕೃತವಾಗಿ ಅವನು ಅದನ್ನು ಆಕ್ರಮಣ ಮಾಡ್ಕೊಂಡ್ಬಿಟ್ಟು ಈ ಏನೂ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳಿಗೆ ಸೆಣಸಿಗೆ ಇಷ್ಟು ಅಂಥೇಳಿ ಮಾರಾಟ ಮಾಡುವನ ಪ್ರಕ್ರಿಯೆಯನ್ನು ಅವನು ಬಹಳ ವರ್ಷಗಳಿಂದ ಮಾಡ್ಕೊಂಬಂದಿರ್ತಾನೆ. ಈ ಬಗ್ಗೆ ವಿಜಯಲಕ್ಷ್ಮಿ ಎಂಬುವರು ಇದನ್ನು ದೂರು ಸಲ್ಲಿಸ್ತಾರೆ. ಎಲ್ಲಿಗೆ? ನಮ್ಮ AC ಅವರಿಗೆ ದೂರು ಸಲ್ಲಿಸ್ತಾರೆ. AC ನ್ಯಾಯಾಲಯದಲ್ಲಿ ಇದು ಒಂದು ಡಿಸಿಷನ್ ಆಗಿಬಿಟ್ಟು ಇದನ್ನು ವಿಶೇಷ ಪ್ರಕರಣದಡಿ ಇದನ್ನು ಭೂ ಒತ್ತುವರಿ ನ್ಯಾಯಾಲಯ ಇದೆ, ಅಲ್ಲಿಗೆ ಇದನ್ನು ದಾಖಲು ಮಾಡಿ, ಕೇಸನ್ನ ದಾಖಲು ಮಾಡಿ ಅಂತ ತಿಳಿಸಿ ಒಂದು ಆದೇಶ ಮಾಡ್ತಾರೆ. ತದನಂತರದಲ್ಲಿ ಅದನ್ನು 6/5/2019 ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಆಗ್ತದೆ ಇವರಿಂದ. ಈ ನಡುವೆ ಇವರು 1/3/2021 ಕಂದಾಯ ಸಚಿವರು ಸಮೇತ ಈ ಥರ ಲೆಟ್ರ್ ಬರೀತಾರೆ ಆ ಲೇಡಿ. ಈ ಥರ ಸರ್ಕಾರಿ ಜಾಗಗಳನ್ನ ಯಾರೋ ಒಬ್ಬ ಭೂಗಳನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಪಾಪ ಬಡವರಿಗೆ ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತದನಂತರದಲ್ಲಿ ಇವರು ಏನು ಮಾಡ್ತಾರೆ, ಇದೇ ವಿಜಯಲಕ್ಷ್ಮಿ ಎಂಬುವರು ಏನು ಮಾಡ್ತಾರೆ, AC ಆದೇಶ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗಿಲ್ಲ, ಇಲ್ಲಿ ಒತ್ತುವರಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯಕ್ಕೂ ಸಮೇತ ಇವರು ಒಂದು ದೂರನ್ನು ಸಲ್ಲಿಸ್ತಾರೆ. ಈ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸಿದಾಗ ಏನಾಗುತ್ತೆ, ಇದು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಈಗಾಗಲೇ ಪೆಂಡಿಂಗ್ ಇರೋದರಿಂದ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಏನು ಆದೇಶ ಆಗುತ್ತೆ ಆ ನ್ಯಾಯಾಲಯದ ಆದೇಶ ಪ್ರಕಾರ ಇದನ್ನು ಪಾಲನೆ ಆಗಬೇಕು ಅಂತ ಹೇಳಿಬಿಟ್ಟು ಇವರು ತಾತ್ಕಾಲಿಕವಾಗಿ ಅದನ್ನು ಮುಕ್ತಾಯಗೊಳಿಸ್ತಾರೆ. ತದನಂತರದಲ್ಲಿ ನಮಗೆ ಭೂ ಕಬಳಿಕೆ ನ್ಯಾಯಾಲಯದಿಂದ ಸುಮಾರು ಒಂದು 15 ಜನ ಒತ್ತುವರಿದಾರರ ಪೈಕಿ 10 ಜನರದ್ದು ಆದೇಶ ಆಗಿ ಬರ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬೆಳ್ಳನಾಯಕ ಬಿನ್ ಆನಂದ ನಾಯಕ ಒಬ್ಬ ವ್ಯಕ್ತಿ ಮನೆಯನ್ನು ಕಟ್ತಾ ಇರ್ತಾರೆ. ಸೊ ಅವರು ಮತ್ತು ಇದನ್ನು ಮನೆ ಕಟ್ಟುವ ಪ್ರಕ್ರಿಯೆ ಮಾಡ್ತಾ ಇದ್ದಾಗ ನಾವು ಅವರಿಗೆ ಹೋಗ್ಬಿಟ್ಟು ನಮ್ಮ ವಿಲೇಕರಣ ಮುಖಾಂತರ ಹೋಗ್ಬಿಟ್ಟು ಅವ್ರಿಗೆ ತಿಳಿಸ್ತೀವಿ, ಈ ಥರ ನ್ಯಾಯಾಲಯದ ಆದೇಶ ಆಗಿದೆ, ತಾವು ಮನೆಗಳನ್ನು ಕಟ್ಟಬಾರ್ದು ಅಂತೆಲ್ಲ ತಿಳಿಸ್ತೀವಿ. ಅದಾಗಿ ಮತ್ತೆ ಅವರು ನಿಲ್ಲಿಸಲ್ಲ, ಮತ್ತೆ ಪುನಃ ಕಟ್ತಾರೆ. ತದನಂತರದಲ್ಲಿ ನಾನು ಲಿಖಿತವಾಗಿ ದಿನಾಂಕ 12/12/2025 ಒಂದು ನೋಟಿಸನ್ನು ಜಾರಿ ಮಾಡ್ತೀನಿ. ಇದನ್ನು ತಾವು ಸ್ವಂತ ಖರ್ಚಿನಲ್ಲಿ ತೆರವುಗೊಳಿಸಿ, ಇದು ಈ ಥರ ನ್ಯಾಯಾಲಯದ ಆದೇಶ ಆಗಿದೆ ಅಂತೇಳಿ. ಅವರು ಅದಕ್ಕೂ ಬೆಲೆ ಕೊಡದೆ ಮತ್ತೆ ಪುನಃ ಅವರು ಸ್ಲ್ಯಾಬ್ ಹಾಕುವ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸ್ಲ್ಯಾಬ್ ಹಾಕಿದ ನಂತರದಲ್ಲಿ ನಾವೇನು ಮಾಡ್ತೀವಿ, ಅನಿವಾರ್ಯವಾಗಿ ನ್ಯಾಯಾಲಯದ ಆದೇಶ ಪ್ರಕಾರ ಕ್ರಮ ಕೈಗೊಳ್ಳಬೇಕನ್ನೋ ಉದ್ದೇಶದಿಂದ ನಾವು 8/1/2026 ಒಂದು ಆದೇಶ ಮಾಡಿ ತೆರವುಗೊಳಿಸುವ ಆದೇಶವನ್ನು ಮಾಡ್ತೀವಿ. ಆ ಮಾಡಿದ ಆದೇಶ ಪ್ರಕಾರದಲ್ಲಿ ನಾವು JCB ತಗೊಂಡು ಹೋಗ್ಬಿಟ್ಟು ತೆರವುಗೊಳಿಸ್ಲಿಕ್ಕೆ ಹೋಗ್ತೀವಿ. ಮಧ್ಯಾಹ್ನ 3 ಗಂಟೆಗೆ ನಾವು ಅದನ್ನು ಹಮ್ಮಿಕೊಂಡಿರ್ತೀವಿ. ಹೋದಾಗ ಅಲ್ಲಿ ಸ್ಥಳೀಯರು, ಈ ಏನು ಒತ್ತುವರಿದಾರರು ಮತ್ತು ಬೆಳ್ಳನಾಯಕ ಮತ್ತು ಒಂದು ಯಾರೊಬ್ಬರು ಗಣೇಶ್ ಲೋಕೇಶ್ ಎಂಬುವರು ಬಂದುಬಿಟ್ಟು ತಡೀತಾರೆ. ಇಲ್ಲ, ನೀವು ಮಾಡಲಿಕ್ಕಿಲ್ಲ, ಹಾಗೆ ಹೇಗೆ ಅಂತೇಳಿ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ, ಇದು ನಾವು ಸರ್ಕಾರಿ ಕೆಲಸ ಮಾಡ್ತಿರೋದು, ನ್ಯಾಯಾಲಯದ ಆದೇಶ ಪ್ರಕಾರ ಕ್ರಮ ಕೈಗೊಳ್ತಿರೋದು, ತಡಿಬೇಡಿ ಅಂತ ಹೇಳ್ತೀವಿ. ಪೊಲೀಸ್ನವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಅವರು JCB ಡ್ರೈವರ್ನ ಹೆದರಿಸ್ಬಿಟ್ಟು ಓಡಿಸ್ಬಿಟ್ಟು ನಮಗೆ ಮತ್ತೆ ಎಲ್ಲೂ JCB ಸಿಗದ ಹಾಗೆ ಮಾಡಿ ಅವತ್ತು ನಾವು ಒತ್ತುವರಿ ಕಾರ್ಯಾಚರಣೆ ಮಾಡಲಿಕ್ಕಾಗಿಲ್ಲ. ನಾವು ಈ ಬಗ್ಗೆ ಪೊಲೀಸ್ನವರು ಇದ್ದಿದ್ದರಿಂದ ಪೊಲೀಸರಿಗೂ ನಾವು ಈ ಬಗ್ಗೆ ದೂರನ್ನು ಸಲ್ಲಿಸಿದ್ದೀವಿ. ಕಾನೂನು ಪ್ರಕಾರ ಇವರು ಒತ್ತುವರಿ ತೆರವುಗೊಳಿಸಲಿಕ್ಕೆ ನಮಗೆ ತಡೆ ಒಡ್ಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವು ದೂರನ್ನು ಸಲ್ಲಿಸಿದ್ದೀವಿ. ಪೊಲೀಸ್ನವರು ದೂರನ್ನು ಸ್ವೀಕರಿಸಿದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ, ನಾವು ಅದನ್ನು ಕಾನೂನು ಪ್ರಕಾರ ಮಾಡಲೇಬೇಕಾಗಿತ್ತು. ನಾವು ಅದನ್ನು ಮನೆಯನ್ನು ನಾವು ತೆರವುಗೊಳಿಸ್ತೀವಿ, ಸಂಪೂರ್ಣವಾಗಿ ತೆರವುಗೊಳಿಸ್ತೀವಿ. ಮತ್ತು ಹಾಗೆ 4 ವಾಸವಿಲ್ಲದ ಶೆಡ್ಡುಗಳಿರ್ತವೆ. ಅದರ ಮೀಟ್ರ್ ಕನೆಕ್ಷನ್ನು ದೀನ್ ದಯಾಳ್ ಯೋಜನೆಯಲ್ಲಿ ಮೀಟ್ರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದನ್ನು ಮೆಸ್ಕಾಮ್ನವರಿಗೆ ತಿಳಿಸ್ಬಿಟ್ಟು ಅದನ್ನು ಕನೆಕ್ಷನ್ ಕಟ್ ಮಾಡಿ ಅದನ್ನು ಸಹ ತೆರವುಗೊಳಿಸ್ತೀವಿ. ಅಲ್ಲಿ ವಾಸ ಯಾರೂ ಇಲ್ಲ, ಮತ್ತು ಒಳಗಡೆ ಏನೇ ವಾಸ ಇರೋ ಬಗ್ಗೆ ಯಾವುದೇ ರೀತಿ ಕುರುಹುಗಳು ಇರೋದಿಲ್ಲ, ಅದನ್ನು ತೆರವುಗೊಳಿಸ್ತೀವಿ. ಇನ್ನೊಂದು ಕನ್ಸ್ಟ್ರಕ್ಷನ್ ಹಂತದ 1-2 ಬಿಲ್ಡಿಂಗ್ ಇರ್ತದೆ, ಅದನ್ನು ತೆರವುಗೊಳಿಸ್ತೀವಿ. ತೆರವುಗೊಳಿಸಿ ಬಂದು ಇನ್ನೂ 2 ಮನೆಗಳು ಬಾಕಿ ಉಳಿದೇವೆ, ಅದನ್ನು ನಂತರದಲ್ಲಿ ನಾವು ತೆರವುಗೊಳಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ವಾಸ ಇದ್ದಾರೆ, ಅವರಿಗೆ ನಾವು ಲಿಖಿತವಾಗಿ ಮತ್ತೆ ನೋಟಿಸನ್ನು ನೀಡಿಬಿಟ್ಟು ನಾವು ಅವರಿಗೊಂದು ಅವಕಾಶ ಕೊಡಬೇಕಾಗ್ತದೆ, ನೀಡಿ ನೆಕ್ಸ್ಟ್ ಅದನ್ನು ತೆರವುಗೊಳಿಸ್ತೀವಿ. ಸೊ ನಾನು ತಿಳಿಸೋದಿಷ್ಟೇ ನಿಮ್ಮಲ್ಲಿ ಅಂತಿಮವಾಗಿ, ಸರ್ಕಾರಿ ಜಾಗವನ್ನು ದಯವಿಟ್ಟು ಅದು ನಿಮಗೆ
94C ಅಂತ ಇದೆ. ಅದರಲ್ಲಿ ನೀವು ಈಗ ಇರುವ ಆ್ಯಕ್ಟ್ ಪ್ರಕಾರದಲ್ಲಿ 2015 ಪೂರ್ವದಲ್ಲಿ ವಾಸ ಇದ್ದರೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ನಾವೇ ಪರಿಶೀಲನೆ ಮಾಡಿ ನಿಮಗೆ ಹಕ್ಕುಪತ್ರನ ಕೊಡ್ತೀವಿ. ಹೀಗಿರುವಾಗ ಯಾರಿಂದನೋ ಅಕ್ರಮವಾಗಿ ನೀವು ಹಣ ಕೊಟ್ಟು ಮೋಸ ಹೋಗಬೇಡಿ. ದಯವಿಟ್ಟು ಯಾರೋ ಮಾತಿಗೆ ಕಿವಿ ಕೊಡಬೇಡಿ ಅಂತ ನಾನು ಹೇಳೋಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ.